A big hi to all my honorable viewers and also to all my second semester BCom, BCA and BBM students of Tumkur University, Tumkur. Hi, I am your English teacher P. Raghavendra, Associate Professor of English in Government First Grade College, Tumkur. The poem I am going to take up today is written by Alfred Lord Tennyson, and the poem is Break, Break, Break. This poem is called an elegy, E-L-E-G-Y. ಎಲಿಜಿ ಅಂದರೆ ಶೋಕಗೀತೆ. ಸಾನೆಟ್ ಅಂತ ಕೇಳಿದಿರಿ ನೀವಲ್ವಾ, ಹಾಗೆಯೇ ಇದು ಎಲಿಜಿ, ಶೋಕಗೀತೆ. ಯಾಕೆ ಈ ಕವನ ಶೋಕಗೀತೆ ಅಂದರೆ, this poem is an elegy because in this poem Tennyson is expressing or he is trying to express his pent up sorrowful feelings for his best friend Arthur Henry Hallam, because this best friend of Tennyson, who was Arthur Henry Hallam, died very young. He died at the age of 22. He died of brain hemorrhage. Brain hemorrhage ಆಗಿ ಆತ ಇದ್ದಕ್ಕಿದ್ದಾಗ 22 ವರ್ಷಕ್ಕೆ ತೀರ್ಕೊಳ್ತಾನೆ. ಆರ್ಥರ್ ಹೆನ್ರಿ ಹ್ಯಾಲಮ್ ಅಂತ, ಹ್ಯಾಲಮ್ H-A-L-L-A-M, who was a very close bosom friend of ಆಲ್ಫ್ರೆಡ್ ಲಾರ್ಡ್ ಟೆನ್ನಿಸನ್. ಆ ಶೋಕ ಎಷ್ಟಿದೆ ಅಂದರೆ ಟೆನ್ನಿಸನ್ಗೆ ಅದನ್ನು ವ್ಯಕ್ತಪಡಿಸೋಕ್ಕೆ ಆಗ್ತಾ ಇಲ್ಲ. ಆತನಿಗೆ, ಟೆನ್ನಿಸನ್ಗೆ ಕಣ್ಣೀರು ಹಾಕೋಕ್ಕಾಗ್ತಾ ಇಲ್ಲ. ಯಾಕೆಂದರೆ ಹೃದಯ ತುಂಬಿದಾಗ ಕಣ್ಣೀರು ಬರಲ್ಲಂತೆ, ಹೃದಯ ಕಲ್ಲಾಗ್ಬಿಡುತ್ತಂತೆ. and that is very dangerous. If you are sorrowful, you must express your sorrow by way of your tears. ನಿನ್ನ ದುಃಖ ಆಯಿತು ಅಂದರೆ ಕಣ್ಣೀರಿನ ಮೂಲಕ ದುಃಖವನ್ನು ವ್ಯಕ್ತಪಡಿಸ್ಬಿಡ್ಬೇಕು. ಅವಾಗ ಏನಾಗುತ್ತೆ ಅಂದರೆ ಹೃದಯ ಒಂದು ರೀತಿ ಪ್ರಶಾಂತಗೊಳ್ಳುತ್ತೆ. ಅದಕ್ಕೊಂದು ಪೊಯಮ್ ಹೇಳ್ತೀನಿ ಕೇಳಿ. ಹೋಮ್ ದೇ ಬ್ರಾಟ್ ಹರ್ ವಾರಿಯರ್ ಡೆಡ್ ಅಂತ. ಹೋಮ್ ದೇ ಬ್ರಾಟ್ ಹರ್ ವಾರಿಯರ್ ಡೆಡ್. ವಾರಿಯರ್ ಅಂದ್ರೆ ಏನು? ಯೋಧ. ಸತ್ತು ಹೋದ ಯೋಧನನ್ನು ಅವರು ಮನೆಗೆ ತಂದರು ಎಂಬ ಒಂದು ಶೀರ್ಷಿಕೆ ಕವನದ ಹೆಸರು. ಸೊ ವೆನ್ ದ ಡೆಡ್ ಬಾಡಿ ಆಫ್ ದಟ್ ವಾರಿಯರ್ ಇಸ್ ಬ್ರಾಟ್ ಹೋಮ್, ದ ವೈಫ್ ಲುಕ್ಸ್ ಅಟ್ ದ ಡೆಡ್ ಬಾಡಿ. ಶಿ ಇಸ್ ಕಂಪ್ಲೀಟ್ಲಿ ಶೇಕನ್. ಅಲುಗಾಡಿ ಹೋಗ್ತಾಳೆ ಅವಳು ದುಃಖದಲ್ಲಿ. ಯೋಧ ಗಂಡ ಇದ್ದಕ್ಕಿದ್ದಾಗ ಯುದ್ಧದಲ್ಲಿ ತೀರ್ಕೊಳ್ತಾನೆ, ಅಲುಗಾಡಿ ಹೋಗ್ತಾಳೆ, ಕಣ್ಣೀರು ಬರ್ತಾ ಇಲ್ಲ. ಸುಮ್ಮನೆ ಆ ಒಂದು ಮೃತದೇಹದ ಪಕ್ಕದಲ್ಲಿ ಕುಳಿತುಕೊಂಡು ಕಲ್ಲಿನ ವಿಗ್ರಹದಾಗೆ ಹಾಗೇ ನೋಡ್ತಾ ಇರ್ತಾಳೆ. ಎಲ್ಲರೂ ಹೇಳ್ತಾರೆ, ಕಣ್ಣೀರು ಹಾಕು, ಕಣ್ಣೀರು ಹಾಕು, ನಿನಗೆ ಭಾಳ ಅಪಾಯ, ಇಲ್ಲಾಂದರೆ ನೀನು ಎದೆ ಒಡೆದು ಹೋಗುತ್ತೆ, ನೀನು ಸತ್ತು ಹೋಗ್ತೀಯ ಅಂತಿರ್ತಾರೆ. ಆದರೆ ಕೂಡ ಶಿ ಕೆನಾಟ್ ಶೆಡ್ ಟೀಯರ್ಸ್. ಶಿ ಫೇಲ್ಸ್ ಟು ಎಕ್ಸ್ಪ್ರೆಸ್ ಹರ್ ಸಾರೋ ಬೈ ವೇ ಆಫ್ ಹರ್ ಟೀಯರ್ಸ್. ಆಗ ಏನಾಗುತ್ತೆ ಅಂದರೆ, ಒಬ್ಬ ನರ್ಸು, ಅಲ್ಲಿರ್ತಕ್ಕಂಥ ಆಯಾ, ಅವಳ ಮಗುವನ್ನು ತಂದು ಆಕೆ ಮಡಿಲಲ್ಲಿ ಇರ್ತಾಳೆ. ಅರ್ಥ ಆಗ್ತಾ ಇದೆಯಾ? ಆಕೆಯ ಮಗುವನ್ನು, ಚಿಕ್ಕ ಪುಟ್ಟ ಮಗುವನ್ನು ತಂದು ಆಕೆ ಮಡಿಲಲ್ಲಿ ಇಟ್ಟಾಗ ಆ ಮಗುವನ್ನು ನೋಡಿದ ಕೂಡಲೇ ಆಕೆ ದುಃಖ ಕಣ್ಣೀರಿನ ಮೂಲಕ ಹೊರಬಂದ್ಬಿಡುತ್ತೆ. ಹೃದಯದ ಅಂತರಾಳದಿಂದ ದುಃಖ ಹೊರಬಂದು ಹೇಗೆ ಸುನಾಮಿಯ ಹಾಗೆ ಕಣ್ಣೀರು ಧಾರಾಕಾರವಾಗಿ ಹರಿದುಬಿಡುತ್ತೆ. ಆಗ ಆಕೆ ಕಂಟ್ರೋಲ್ ಮಾಡ್ಕೊಳ್ತಾಳೆ. ಆಕೆ ಪುನಃ ಮನಸ್ಸಿನ ಸ್ಥಿಮಿತವನ್ನು ಪಡ್ಕೊಳ್ತಾಳೆ, ತಿರುಗಿ ಪಡ್ಕೊಳ್ತಾಳೆ. ಅಂದರೆ ಅರ್ಥ ಸ್ನೇಹಿತರೆ, ಒಬ್ಬ ವ್ಯಕ್ತಿಗೆ ಏನು ಬಹಳಷ್ಟು ದುಃಖ ಆದಾಗ, ವಿಚಲಿತನಾದಾಗ ಏನೋ ಒಂದು ಮೀಡಿಯಂ ಇರಬೇಕಂತ, ಆ ಕಡೆ ನೋಡಿ ಆದ ಕಣ್ಣೀರು ಹಾಕಬೇಕು ಅನ್ನೋದಕ್ಕೆ. ಅದನ್ನು ಆಬ್ಜೆಕ್ಟಿವ್ ಕೊರಿಲೇಟಿವ್ ಅಂತಾರೆ. ಒಂದು ಮೀಡಿಯಂ ಇರಬೇಕಾತಂಗೆ.
ನೋಡಿ ಇಲ್ಲಿ ಈಕಿಗೆ ಏನು ಮೀಡಿಯಂ ಇದೆಯಪ್ಪ ಅಂದರೆ ಮಗು ನೋಡಿ ಕಣ್ಣೀರು ಹಾಕ್ಬಿಟ್ರು. ಆದರೆ ಟೆನ್ನಿಸನ್ಗೆ ಬೇರೆ ಮೀಡಿಯಮೇ ಇಲ್ಲ. ಯಾಕಂದರೆ ಟೆನ್ನಿಸನ್ ಒಬ್ಬಂಟಿಗನಾಗಿ ದುಃಖವನ್ನು ಪಟ್ಬಿಟ್ಟ. ನನ್ನ ಸ್ನೇಹಿತನು ಹೋದ ಮೇಲೆ ನಾನು ಯಾಕೆ ಅನ್ನೋ ರೀತಿಯಲ್ಲಿ. ಹಾಗಾಗಿ ಏನು ಮಾಡಬೇಕು ಟೆನ್ನಿಸನ್ಗೆ ತೋಚ್ತಾ ಇಲ್ಲ. ಅಷ್ಟು ಅಗಾಢವಾದ ದುಃಖ ಟೆನ್ನಿಸನ್ ಹೃದಯವನ್ನು ಕೊರಿತಿತ್ತಂತೆ. ಆಗ ಟೆನ್ನಿಸನ್ ಏನು ಮಾಡ್ತಾನೆ, ಚರ್ಚ್ ಹತ್ರ ಹೋಗ್ತಾನೆ. ಆ ಚರ್ಚ್ ಪಕ್ಕದಲ್ಲಿ ಚರ್ಚ್ ಯಾರ್ಡ್ ಇರುತ್ತೆ. ಚರ್ಚ್ ಯಾರ್ಡ್ ಅಂದ್ರೇನು, ಒಂದು ಸಮಾಧಿಗಳು. ಅಲ್ಲಿ ಆತನ ಸ್ನೇಹಿತನ ಸಮಾಧಿ ಇರುತ್ತೆ. 1833ನೇ ಇಸ್ವಿಯಲ್ಲಿ ತೀರ್ಕೊಳ್ತಾನೆ. ಆ ಸ್ನೇಹಿತನ ಬಗ್ಗೆ ಈತ ಕವನ ಬರೀತಾನೆ ಟೆನ್ನಿಸನ್. 1842ರಲ್ಲಿ ಅಚ್ಚಾಕುತ್ತೆ ಪೊಯಮ್ ಇದು. ದಿಸ್ ಇಸ್ ಅ ವೆರಿ ಸ್ಮಾಲ್ ಪೊಯಮ್. ಆಮೇಲೆ ಇನ್ ಮೆಮೋರಿಯಂ ಅಂತ ಇನ್ನೊಂದು ವೆರಿ ಲಾಂಗ್ ಪೊಯಮ್ ಬರೀತಾರೆ ಟೆನ್ನಿಸನ್, ಇನ್ ಮೆಮೋರಿಯಂ ಅಂತ. ಅದು ಕೂಡ ಆರ್ಥರ್ ಹೆನ್ರಿ ಹ್ಯಾಲಮ್ ಆತನ ಸ್ನೇಹಿತನ ಬಗ್ಗೆನೇ ಬರೀತಾನೆ. ಅದು ಕೂಡ ಒಂದು ಎಲೆಜಿನೇ. ಇಟ್ ಈಸ್ ಅ ವೆರಿ ಲಾಂಗ್ ಎಲೆಜಿ. And it is said that Tennyson took 17 years to complete that elegy. In memoriam ಅನ್ನುವ ಆ ದೊಡ್ಡ ಕವನವನ್ನು 17 ವರ್ಷ ತೆಗೆದುಕೊಂಡಂತೆ ಟೆನ್ನಿಸನ್ ಕಂಪ್ಲೀಟ್ ಮಾಡೋಕ್ಕೆ. ನೋಡಿ ಎಷ್ಟು ಅಗಾಢವಾದ ಪ್ರೀತಿ ಇತ್ತು ಟೆನ್ನಿಸನ್ಗೆ ಸ್ನೇಹಿತನ ಬಗ್ಗೆ ಅಂತ. ಸೊ ಆ ಚರ್ಚ್ ಯಾವ ಕಡೆಗೆ ಫೇಸ್ ಮಾಡಿತ್ತಪ್ಪ ಅಂದರೆ, ಬ್ರಿಸ್ಟಲ್ ಚಾನಲ್ ಅಂತ ಒಂದು ಸಮುದ್ರ, ಅದರ ಕಡೆಗೆ ಫೇಸ್ ಮಾಡಿರುತ್ತೆ ಚರ್ಚು. ಆ ಚರ್ಚ್ ಹೊರಗಡೆ ನಿಂತ್ಕೊಂಡು ಅವನು ಟೆನ್ನಿಸನ್ ಆ ಒಂದು ಸಮುದ್ರದ ಕಡೆ, ಆ ಅಲೆಗಳ ಕಡೆ, ಕಲ್ಲುಗಳ ಕಡೆ ತಿರುಗಾಡ್ಕೊಳ್ತಾ ಸುಮ್ಮನೆ ಓಡಾಡ್ಕೊತಿರ್ತಾನೆ. ಸೊ ಒಂದೊಂದು ಸ್ಟ್ಯಾಂಡ್ಸಾದಲ್ಲಿ ಒಂದೊಂದು ಸನ್ನಿವೇಶವನ್ನು ಟೆನ್ನಿಸನ್ ನಮ್ಗೆ ಹೇಳ್ತಾನೆ, ಅಂದರೆ ಆ ಸ್ಪೀಕರ್ ನಮ್ಗೆ ಹೇಳ್ತಾನೆ. ಅಂದಾಗ ಏನಾಗುತ್ತೆ ಅಂದರೆ, ಇಲ್ಲಿ 3-4 ಸನ್ನಿವೇಶಗಳಿದ್ದಾಗ ಪ್ರಾಯಶಃ ಸ್ಪೀಕರ್ ಅಥವಾ ಟೆನ್ನಿಸನ್ ಆ ಕಡೆ ಎಲ್ಲ ಓಡಾಡ್ಕೊಂಡು ಎಲ್ಲೂ ಕೂಡ ಆತನಿಗೆ ಮೀಡಿಯಂ ಸಿಗ್ತಾ ಇಲ್ಲ. ಆತನ ದುಃಖವನ್ನು ಕಣ್ಣೀರಿನ ಮೂಲಕ ವ್ಯಕ್ತಪಡಿಸ್ಬೇಕಂದ್ರೆ ಆ ಪೆಂಟ್ ಅಪ್ ಫೀಲಿಂಗ್ಸ್ ಅಂತಾರೆ. PENT PENT-UP. ಪೆಂಟ್ ಅಪ್ ಫೀಲಿಂಗ್ಸ್ ಅಂದರೆ ಬಂಧಿಸಿ ಇಟ್ಟ ಭಾವನೆಗಳು. ಹೃದಯದ ಅಂತರಾಳದಲ್ಲಿ ಭಾವನೆಗಳನ್ನು ಬಂಧಿಸಿಬಿಟ್ಟಿದ್ದಾನೆ ಟೆನ್ನಿಸನ್. ಅದು ಹೊರಗೆ ಬರೋಕ್ಕೆ ಆಗ್ತಾ ಇಲ್ಲ. ಅವನು ನಿಶ್ಶಕ್ತನಾಗಿದ್ದಾನೆ ಆ ಭಾವನೆಗಳ, ದುಃಖದ ಭಾವನೆಗಳನ್ನು ಹೊರಹಾಕಲಿಕ್ಕೆ ಕಣ್ಣೀರಿನ ಮೂಲಕ. ಹಾಗಾಗಿ ಸುಮ್ಮನೆ ವಿಚಲಿತನಾಗಿ ನೋಡ್ತಾ ಇದ್ದಾನೆ. ಒಬ್ಬಂಟಿಗನಾದ ಒಂದು ಭಾವನೆ ಕಾಡ್ತಾ ಇದೆ ಅವನಿಗೆ. ಆವಾಗ ಎಲ್ಲ ದೃಶ್ಯಗಳು ನೋಡಿ ಆತನ ಭಾವನೆಗಳನ್ನು, ಆ ದುಃಖವನ್ನು, ಒಬ್ಬಂಟಿತನವನ್ನು, ಆತನ ಸ್ನೇಹಿತನನ್ನು ಕಳ್ಕೊಂಡ ದುಃಖವನ್ನು ವ್ಯಕ್ತಪಡಿಸಿ ಆತನ ಪ್ರತಿಯೊಂದು ದೃಶ್ಯವನ್ನು ನೋಡಿ ನಮ್ಮ ಕಡೆ ತಿರುಗಿ ಆ ದುಃಖವನ್ನು ವ್ಯಕ್ತಪಡಿಸ್ತಾನೆ. ಅದು ಹೇಗೆ ಅನ್ನೋದನ್ನು ಐ ವಿಲ್ ಟೇಕ್ ಯು ಥ್ರೂ ದ ಪಾಯಿಂಟ್. ಓಕೆ, ಇಲ್ಲಿ ನೋಡಿ ಸ್ನೇಹಿತರೆ, ಬ್ರೇಕ್ ಬ್ರೇಕ್ ಬ್ರೇಕ್. ಆಲ್ಫ್ರೆಡ್ ಲಾರ್ಡ್ ಟೆನ್ನಿಸನ್. ಐ ಆಮ್ ಗಿವಿಂಗ್ ಯು ಎ ಸಿಂಪಲ್ ಅನಾಲಿಸಿಸ್. ಇದು ಲ್ಯಾಂಗ್ವೇಜ್ ಸ್ಟೂಡೆಂಟ್ಸ್ಗೆ, ಆದ್ದರಿಂದ ನೋಡಿ. ಬ್ರೇಕ್ 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 ಆನ್ thy cold grey stones, O sea, and I would that my tongue would utter the thoughts that arise in me. Oh, well for the fisherman's boy that he shouts with his sister at play. Oh, well for the sailor lad that he sings in his boat on the bay. And the stately ships go on to their haven under the hill. But oh, for the touch of a vanished hand and the sound of a voice that is still. Break, break, break at the foot of thy crags, O sea. But the tender grace of a day that is dead will never come back to me. ಇದು ಕವನ. ಇಲ್ಲಿ ನೋಡಿ, ಮೊದಲನೆಯ ಸಾಲು ಬ್ರೇಕ್ 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 ಅಂತ ಇದ್ದಾನೆ. ಹೌದಾ?
ಇದನ್ನು ನಾವು ಒಂದು ಫಿಗರ್ ಆಫ್ ಸ್ಪೀಚ್ ಅಂತೀವಿ. ಫಿಗರ್ ಆಫ್ ಸ್ಪೀಚ್ ನಮಗೆ ಸಿಮಿಲಿ ಮೆಟಫರ್ ಇದ್ದ ಹಾಗೆ ಇದನ್ನು ಪ್ಯಾಲಿಲಾಜಿ ಅಂತಾರೆ. ಪ್ಯಾಲಿಲಾಜಿಯಾ ಅಂದರೆ PALILOGIA. ಪ್ಯಾಲಿಲಾಜಿ ಅಂದರೆ ರೆಪಿಟೇಷನ್ ಆಫ್ ವರ್ಡ್ಸ್, ನಾಟ್ ಲೈನ್ಸ್. ಸಾಲುಗಳ ಒಂದು ರಿಪೀಟ್ ಆಗೋದಲ್ಲ, ಪದಗಳ ರೆಪಿಟೇಷನ್. ನೋಡಿ, ಬ್ರೇಕ್ ಬ್ರೇಕ್ ಬ್ರೇಕ್. ಈ ಕವನದಲ್ಲಿ ಬ್ರೇಕ್ ಎಂಬ ಪದ 6 ಬಾರಿ ರಿಪೀಟ್ ಆಗುತ್ತೆ. ಇಲ್ಲಿ 3 ಬಾರಿ, ಕೊನೆಯಲ್ಲಿ 3 ಬಾರಿ. ಹೌದಾ? ಇದನ್ನು ನಾವು ಪ್ಯಾಲಿಲಾಜಿಯಾ ಅಂತೀವಿ, ಫಿಗರ್ ಆಫ್ ಸ್ಪೀಚ್. ಈಗ ಫಾರ್ ಎಕ್ಸಾಂಪಲ್, ಹ್ಯಾಮ್ಲೆಟ್ ನಾಟಕದಲ್ಲಿ, ಶೇಕ್ಸ್ಪಿಯರ್ ಬರೆದಿರ್ತಕ್ಕಂಥ ಹ್ಯಾಮ್ಲೆಟ್ ನಾಟಕದಲ್ಲಿ ಯುವರಾಜ ಹ್ಯಾಮ್ಲೆಟ್ ಹುಚ್ಚನ ಹಾಗೆ ನಟಿಸ್ತಿರ್ತಾನೆ. ಯಾವುದೋ ಪುಸ್ತಕವನ್ನು ಓದ್ತಿರ್ತಾನೆ. ಹ್ಯಾಮ್ಲೆಟ್ ನಿಜವಾಗಲೂ ಹುಚ್ಚನ ಅಲ್ವಾ ಅಂತೇಳಿ ತಿಳ್ಕೊಳ್ಳೋದಕ್ಕೆ ರಾಜನು, ಈತನ ಚಿಕ್ಕಪ್ಪ ಖಳನಾಯಕ ಅವನೇ, ಆತನ ಮಂತ್ರಿಯನ್ನು ಕಳಿಸ್ಕೊಡ್ತಾನೆ ಹ್ಯಾಮ್ಲೆಟ್ ಹತ್ರ. ತಿಳ್ಕೊಂಬ, ಹೋಗಿ ಎಕ್ಸಾಮಿನ್ ಮಾಡು, ಹ್ಯಾಮ್ಲೆಟ್ ನಿಜವಾಗ್ಲೂ ಹುಚ್ಚನಾಗಿದ್ದಾನ ಅಥವಾ ನಟಿಸ್ತಾ ಇದ್ದಾನ ಅಂತ. ಆಗ ಪೊಲೋನಿಯಸ್ ಮಿನಿಸ್ಟರ್ ಬಂದು ಹ್ಯಾಮ್ಲೆಟ್ ಯಾವುದೋ ಪುಸ್ತಕ ಓದ್ತಾ ಇದ್ದಾಗ ಕೇಳ್ತಾನೆ, ವಾಟ್ ಡು ಯು ರೀಡ್ ಮೈ ಲಾರ್ಡ್ ಅಂತ ಕೇಳ್ತಾನೆ ಪೊಲೋನಿಯಸ್. ಏನು ಓದ್ತಾ ಇದ್ದೀರಂತ. ಆವಾಗ ಹ್ಯಾಮ್ಲೆಟ್ ಹೇಳ್ತಾನೆ, ನಾನು ಈ ಪುಸ್ತಕ ಓದ್ತಾ ಇದ್ದೀನಿ, ಫಿಲಾಸಫಿ ಓದ್ತಾ ಇದ್ದೀನಿ, ಅಥವಾ ಲಿಟ್ರೇಚರ್ ಓದ್ತಾ ಇದ್ದೀನಿ, ಪೊಯಿಟ್ರಿ ಓದ್ತಾ ಇದ್ದೀನಿ ಅನ್ನಲ್ಲ. ಅವನು ಒಂದೇ ಮಾತು ಹೇಳೋದು, ವರ್ಡ್ಸ್ 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 ಅಂತಾನೆ. ಪದಗಳು ಪದಗಳು ಪದಗಳಯ್ಯ. ಯಾಕೆಂದರೆ ಯಾವುದೇ ವಿಷಯ ಇರಲಿ, ಪದಗಳಿರಲೇಬೇಕಲ್ವೇ? ಅದನ್ನು ನಾವು ಪ್ಯಾಲಿಲಾಜಿಯಾ ಅಂತೀವಿ. ಅಲ್ಲಿ ನೋಡಿ, ವರ್ಡ್ಸ್ 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 ಅಂತಾನೆ ಹ್ಯಾಮ್ಲೆಟ್. ಹಾಗೆ ಇಲ್ಲೂ ಕೂಡ ಬ್ರೇಕ್ ಬ್ರೇಕ್ ಬ್ರೇಕ್. ಆಮೇಲೆ ಮ್ಯಾಕ್ಬೆತ್ ಎಂಬ ನಾಟಕದಲ್ಲಿ, ಶೇಕ್ಸ್ಪಿಯರ್ ಬರೆದಿರ್ತಕ್ಕಂಥ ಮತ್ತೊಂದು ನಾಟಕ ಮ್ಯಾಕ್ಬೆತ್ ಅನ್ನೋ ನಾಟಕದಲ್ಲಿ, ಮ್ಯಾಕ್ಬೆತ್ ರಾಜನನ್ನು ಸಾಯಿಸಿಬಿಡ್ತಾನೆ. ಮನೆಗೆ ಅತಿಥಿಯಾಗಿ ಬಂದ ಆತನ ಸಹೋದರ ರಾಜನನ್ನು ಸಾಯಿಸಿಬಿಟ್ಟು ಆ ಒಂದು ಆಪಾದನೆಯನ್ನು ರಾಜನ ಅಂಗರಕ್ಷಕರ ಮೇಲೆ ಹಾಕ್ಬಿಡ್ತಾನೆ. ಆವಾಗ ಸತ್ತು ಬಿದ್ದ ರಾಜನ ಶವವನ್ನು ನೋಡಿ ಒಬ್ಬ ದೊರೆ, ಒಂದು ಪ್ರಾಂತ್ಯದ ದೊರೆ ಬಂದುಬಿಟ್ಟು ಮ್ಯಾಕ್ಡಫ್ ಅಂತ ನೋಡಿಬಿಟ್ಟು ಹೊರಗಡೆ ಬಂದು ಕೂಗಾಡ್ತಾನೆ, ಓ ಹಾರರ್ 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 ಅಂತ. ನೋಡಿ, ಇದು ಕೂಡ ಪ್ಯಾಲಿಲಾಜಿಯಾ, PALILOGIA. ಅಲ್ಲಿ 3 ಬಾರಿ ಒಂದೇ ಪದವನ್ನು ಉಚ್ಚಾರಣೆ ಮಾಡ್ತಾನೆ ಮ್ಯಾಕ್ಡಫ್ ಎಂಬ ದೊರೆ, ಓ ಹಾರರ್ 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 ಅಂತ. ಹ್ಯಾಮ್ಲೆಟ್ ನಾಟಕದಲ್ಲಿ ಹ್ಯಾಮ್ಲೆಟು ವರ್ಡ್ಸ್ 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 ಅಂತಾನೆ. ಇಲ್ಲಿ ಬ್ರೇಕ್ ಬ್ರೇಕ್ ಬ್ರೇಕ್. ಈ ಫಿಗರ್ ಆಫ್ ಸ್ಪೀಚನ್ನು ನಾವು ಸಿಮಿಲಿ ಅನ್ನೋದಿಲ್ಲ, ಮೆಟಫರ್ ಅನ್ನೋದಿಲ್ಲ, ನಾವು ಪ್ಯಾಲಿಲಾಜಿಯಾ ಅಂತೀವಿ. ನಿಮ್ಮ ಗಮನಕ್ಕಿರಲಿ. ಸೊ ಬ್ರೇಕ್ ಬ್ರೇಕ್ ಬ್ರೇಕ್. ಯಾಕೆ ಈ ಮಾತನ್ನು ಬಳಸ್ತಾ ಇದ್ದಾನೆಂದರೆ, ಕವಿ ಹೀ ಸ್ಪೀಕಿಂಗ್ ಟು ದ ಸೀ, ಸಮುದ್ರದ ಜೊತೆ ಮಾತಾಡ್ತಾ ಇದ್ದಾನೆ. ಓ ಸಮುದ್ರವೇ, ಓ ಸಮುದ್ರದ ಅಲೆಗಳೇ, ನೀವು ಓ ಬ್ರೇಕ್ 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 ಆನ್ ದೈ ಕೋಲ್ಡ್ ಗ್ರೇ ಸ್ಟೋನ್ಸ್. ಅಲೆಗಳು ಬಂದು ಹೊಡೆದು ಮತ್ತೆ ಹಿಂದಕ್ಕೆ ಹೋಗಬೇಕು, ಬ್ರೇಕ್ ಅಂತಾರೆ ಅದನ್ನು. ಆ ಒಂದು ನೊರೆಯನ್ನು ಚಿಮ್ಮಿ ಮತ್ತೆ ಆ ಕಡೆಗೆ ಹೋಗಬೇಕು. ಓ ಆನ್ ದೈ ಕೋಲ್ಡ್ ಗ್ರೇ ಸ್ಟೋನ್ಸ್. ತಣ್ಣಗಾಗಿರುವ ಪಾಚಿ ಹಿಡಿದಿರ್ತಕ್ಕಂತಹ ಸ್ಟೋನ್ಸ್ ವಿರುದ್ಧ ನೀವು ಹೋಗಿ ಗುದ್ರಿ ಸ್ಟೋನ್ಸ್ನ ಅಂತಾನೆ. ಗುದ್ದುಬಿಟ್ಟು ನಿಮ್ಮ ಶಕ್ತಿಯನ್ನು ತೋರಿಸಿ, ನಿಮ್ಮಲ್ಲಿ ಅಡಗಿರ್ತಕ್ಕಂಥ ಶಕ್ತಿಯನ್ನು ತೋರಿ ಅಂತಿದ್ದಾನೆ. ಬ್ರೇಕ್ ಅಂದರೆ ಏನು? ಆ ಸ್ಟೋನ್ಸ್ ಮೇಲೆ ನೀವು ಹೋಗಿ ಗುದ್ದಿದ್ರೆ ಅಲೆಗಳು ನುಚ್ಚುನೂರಾಗಬೇಕು, ಅಲೆಗಳಲ್ಲಿ ಇರ್ತಕ್ಕಂಥ ಶಕ್ತಿ. ಆದರೆ ಆ ಕೆಲಸ ನಾನು ಮಾಡೋಕ್ಕಾಗ್ತಿಲ್ಲ ಅಂತಾನೆ. ಯಾಕೆಂದರೆ ಹೀ ಕ್ಯಾನ್ ನಾಟ್ express his sorrow like the waves are doing it by breaking on the cold grey stones. ಕೋಲ್ಡ್ ಗ್ರೇ ಸ್ಟೋನ್ಸ್ಗೆ ಹೊಡೆದು ಪುನಃ ಅದರ ಶಕ್ತಿಯನ್ನು ತೋರಿ ವಾಪಸ್ ಬರುವ ಅಲೆಗಳ ಕೆಲಸವನ್ನು ಈ ಕವಿ ಮಾಡೋಕ್ಕಾಗ್ತಾ ಇಲ್ಲ. ಯಾಕೆಂದರೆ ಕವಿ ಆತನ ಭಾವನೆಗಳನ್ನು ಹಾಗೆ ಬಂಧಿಸಿಟ್ಬಿಟ್ಟಿದ್ದಾನೆ ಹೃದಯದ ಅಂತರಾಳದಲ್ಲಿ. ಅದಕ್ಕೆ ಹೇಳ್ತಾನೆ, ನೆಕ್ಸ್ಟ್ ಲೈನ್ ನೋಡಿ, ಆ್ಯಂಡ್ ಐ ವುಡ್
ಐ ವುಡ್ ಅಂದ್ರೇನು? ಐ ವಿಶ್, ನನಗೂ ಇಷ್ಟ ಇದೆ ಅಂತಾನೆ. ನಿಮ್ಮ ಹಾಗೆ ಓ ಸಮುದ್ರವೇ, ನಿನ್ನ ಅಲೆಗಳ ಹಾಗೆ ನನಗೂ ಇಷ್ಟ ಇದೆ ನನ್ನಲ್ಲಿ ಬಂಧಿಸಲ್ಪಟ್ಟ ಭಾವನೆಗಳನ್ನು ಹೊರಹಾಕಲಿಕ್ಕೆ, ಬ್ರೇಕ್ ಮಾಡಲಿಕ್ಕೆ. ಆದರೆ ಆಗ್ತಿಲ್ಲ. ಆ್ಯಂಡ್ ಐ ವಿಶ್, ಐ ವುಡ್ ದಟ್ ಮೈ ಟಂಗ್ ಕುಡ್ ಅಟರ್ ದ ಥಾಟ್ಸ್ ದಟ್ ಅರೈಸ್ ಇನ್ ಮೀ. ನೋಡಿ, ನನ್ನ ನಾಲಿಗೆಗೆ ಆ ಶಕ್ತಿ ಯಾಕೆ ಬರ್ತಿಲ್ಲ? ಅಟ್ಟರ್ ಅಂದ್ರೇನು? ಉಚ್ಚರಿಸುವುದಕ್ಕೆ, ಹೊರಹಾಕುವುದಕ್ಕೆ, ವ್ಯಕ್ತಪಡಿಸುವುದಕ್ಕೆ. ಮಾತಿನ ಮೂಲಕ ಅಯ್ಯೋ ನಾನು ನನ್ನ ಸ್ನೇಹಿತನನ್ನು ಕಳ್ಕೊಂಡಲ್ಲ ಅನ್ನುವ ದುಃಖವನ್ನು ವ್ಯಕ್ತಪಡಿಸುವುದಕ್ಕೆ ನನ್ನ ನಾಲಿಗೆಗೆ ಆಗ್ತಿಲ್ವಲ್ಲ. ಎಲ್ಲಿರ್ತಕ್ಕಂಥ ಭಾವನೆಗಳು? ದ ಥಾಟ್ಸ್ ದಟ್ ಅರೈಸ್ ಇನ್ ಮೀ. ನನ್ನಲ್ಲಿ ಅರೈಸ್ ಅಂದ್ರೇನು? ಉಕ್ಕುತ್ತಿರುವ ಥಾಟ್ಸ್, ಆಲೋಚನೆಗಳು. ನನ್ನಲ್ಲಿರುವ ಆ ಥಾಟ್ಸ್ ಅಲೆಗಳ ಹಾಗೆ ಉಕ್ಕುತ್ತಿರುವ ಆ ಥಾಟ್ಸ್, ದುಃಖದ ಆ ಯೋಚನೆಗಳು, ನನ್ನ ಸ್ನೇಹಿತನ ಬಗ್ಗೆ ಇರುವ ಆ ದುಃಖದ ಯೋಚನೆಗಳು ಮಾತುಗಳ ಮೂಲಕ, ಕಣ್ಣೀರಿನ ಮೂಲಕ ನನ್ನ ನಾಲಿಗೆಗೆ ಬರ್ತಿಲ್ವಲ್ಲ. ಅಂದ್ರೇನು? ಒಂದು ಭಾಷೆಯ ಮೂಲಕ ನನ್ನ ದುಃಖವನ್ನು ವ್ಯಕ್ತಪಡಿಸೋಕ್ಕಾಗ್ತಿಲ್ವಲ್ಲ. ಸುಮ್ಮನೆ ಸೈಲೆಂಟಾಗಿದ್ದಾನೆ ಅವನು, ಕವಿ. ಈಸ್ ವೆರಿ ಸೈಲೆಂಟ್. ಹಿ ಕ್ಯಾನ್ ನಾಟ್ ಸ್ಪೀಕ್ ಆಫ್ ಹಿಸ್ ಸಾರೋಸ್ ಟು ಎನಿ ಒನ್. ಯಾರ ಹತ್ರ ಹೇಳ್ಕೋಬೇಕಂದ್ರೆ ಯಾರೂ ಇಲ್ಲ ಆತನಿಗೆ. ಯಾಕಂದರೆ ಈಸ್ ಫೀಲಿಂಗ್ ದಟ್ ಲೋನ್ಲಿನೆಸ್. ಆ ಒಬ್ಬಂಟಿತನವನ್ನು ಅನುಭವಿಸ್ತಾ ಇದ್ದಾನೆ. ಅದಕ್ಕೆ ನಾವು ಹೇಳ್ತೀವಿ, ಇಫ್ ಯು ಆರ್ ಹ್ಯಾಪಿ, ಶೇರ್ ಟು ಡಬಲ್ ಯುವರ್ ಹ್ಯಾಪಿನೆಸ್, ಯು ಶುಡ್ ಶೇರ್ ಯುವರ್ ಹ್ಯಾಪಿನೆಸ್ ವಿತ್ ಯುವರ್ ಫ್ರೆಂಡ್ಸ್ ಅಂತ. ನಿನ್ನ ಸಂತಸವನ್ನು ಹೆಚ್ಚಿಸ್ಕೋಬೇಕಂದ್ರೆ ನಿನ್ನ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ ಅಂತ ಇದೆ ಮಾತು. ಹಾಗೆಯೇ ನಿಮ್ಮ ದುಃಖವನ್ನು ಕಡಿಮೆ ಮಾಡ್ಕೋಬೇಕಂದ್ರೂ ಕೂಡ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಅನ್ನೋ ಮಾತು ಇದೆ. ಆದರೆ ಈತನಿಗಿರೋ ಸ್ನೇಹಿತನೇ ತಿರ್ಕೊಂಡಲ್ಲ, ಇನ್ನು ಯಾರೊಂದಿಗೆ ಹಂಚ್ಕೊಳ್ಳಿ. ಹಾಗಾಗಿ ಆತನ ಬಾಯಿಂದ ಮಾತೇ ಬರ್ತಿಲ್ಲ. ಆ ಒಂದು ಲಾಸ್ ಏನು, ನಷ್ಟವನ್ನು ಅನುಭವಿಸ್ತಾ ಇದ್ದನೋ, ಸ್ನೇಹಿತನ ಸಾವಿನ ನಷ್ಟವನ್ನು, he is not able to express his feelings to anyone. ಆ ಮೀಡಿಯಮ್ ಇಲ್ಲ ಆತನಿಗೆ. ಹಂಗಾಗಿ ಹೇಳ್ತಾ ಇದ್ದಾನೆ, ಐ ವಿಶ್ ದಟ್ ಮೈ ಟಂಗ್ ಕುಡ್ ಅಟರ್. ಅಟರ್ ಅಂದ್ರೇನು? ಹೊರಹಾಕುವುದು, ಮಾತನಾಡುವುದು, ಉಚ್ಚರಿಸುವುದು, ಮಾತಾಡುವುದು. ಮೈ ಟಂಗ್ ಕುಡ್ ಅಟರ್ ದ ಥಾಟ್ಸ್ ದಟ್ ಆರ್ ಅರೈಸಿಂಗ್ ಇನ್ ಮೀ. ನನ್ನಲ್ಲಿ ಕುದಿಯುತ್ತಿರುವ ಅಥವಾ ಉಕ್ಕುತ್ತಿರುವ ದುಃಖದ ಥಾಟ್ಸ್, ನನ್ನ ಫ್ರೆಂಡಿನ ಬಗ್ಗೆ ಅದನ್ನು ಮಾತಾಡುವುದಕ್ಕೆ ನನ್ನ ನಾಲಿಗೆಗೆ ಶಕ್ತಿ ಬರ್ತಿಲ್ವಲ್ಲ. ಯಾಕೆಂದರೆ ನಾನು ಯಾರ ಕಡೆ ತಿರುಗಿ ಮಾತನಾಡಲಿ? ನನಗಿರೋ ಒಬ್ಬ ಸ್ನೇಹಿತನನ್ನು ನಾನು ಕಳ್ಕೊಂಡಿದ್ನಲ್ಲ, ಆತನಿಗೆ ನನ್ನ ದುಃಖವನ್ನು, ಸಂತೋಷವನ್ನೆಲ್ಲ ಹೇಳ್ಕೊಳ್ತಾ ಇದ್ದೆ. ಇದಕ್ಕಿದ್ದಾಗೆ ಐ ಹ್ಯಾವ್ ಲಾಸ್ಟ್ ಮೈ ಫ್ರೆಂಡ್. ಸೊ ಟು ಹೂಮ್ ಕ್ಯಾನ್ ಐ ಎಕ್ಸ್ಪ್ರೆಸ್ ಶೇರ್ ಮೈ ಸಫರಿಂಗ್ಸ್ ಆ್ಯಂಡ್ ಸಾರೋಸ್? ನಾನು ಇನ್ನು ಯಾರೊಂದಿಗೆ ನನ್ನ ದುಃಖವನ್ನು ಹಂಚಿಕೊಳ್ಳಲಿ ಎಂಬ ಒಂದು ಮಾತನ್ನು ಇಲ್ಲಿ ಹೇಳ್ತಾ ಇದ್ದೇನೆ. ಸಮುದ್ರದೊಂದಿಗೆ ಮಾತಾಡ್ತಾ ಇದ್ದಾನೆ. ಅರ್ಥ ಆಗ್ತಾ ಇದೆಯಾ ನಿಮಗೆ? ಬ್ರೇಕ್ 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 ಆನ್ ದೈ ಅಂದರೆ ಯುವರ್, ಆನ್ ದೈ ಕೋಲ್ಡ್ ಗ್ರೇ ಸ್ಟೋನ್ಸ್ ಓ ಸಿ. ನಿನಗೆ ಆ ಕೆಲಸ ಮಾಡೋಕ್ಕಾಗುತ್ತೆ. ಅರ್ಥ ಆಗ್ತಿದೆಯಾ? ಯು ಆರ್ ಏಬಲ್ ಟು ಎಕ್ಸ್ಪ್ರೆಸ್ ಯುವರ್ ಫೀಲಿಂಗ್ಸ್ ಬೈ ಡ್ಯಾಶಿಂಗ್ ಅಗೇನ್ಸ್ಟ್ ದ ಗ್ರೇ ಸ್ಟೋನ್ಸ್, ಬಟ್ ಐ ಆಮ್ ನಾಟ್ ಏಬಲ್ ಟು ಡೂ ದ ಸೇಮ್ ಥಿಂಗ್. ನಿನ್ನ ಹಾಗೆ ನಾನು ಮಾಡೋಕ್ಕಾಗ್ತಿಲ್ವಲ್ಲ ಅನ್ನುವ ದುಃಖ ಇಲ್ಲಿದೆ. ದುಃಖ ಮತ್ತು ಅಸಹಾಯಕತೆ. ಅರ್ಥ ಆಯ್ತಾ ಸ್ನೇಹಿತರೆ? ಶಲ್ ವಿ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಟ್ಯಾನ್ಜಾ? ಓಕೆ. ಆಮೇಲೆ ಅಲ್ಲಿಂದ ನಡ್ಕೊಂಡು ಸೈಡಿಗೆ ಹೋದಾಗ ಅಲ್ಲಿ ಪ್ರಾಯಶಃ ಇವೆಲ್ಲ ನಾವು ಕಲ್ಪಿಸ್ಕೋಬೇಕು. ಅಲ್ಲಿ ಒಬ್ಬ ಮೀನುಗಾರನ ಮಗನನ್ನು ಮತ್ತು ಆತನ ಅಕ್ಕನನ್ನು, ಸಹೋದರಿಯನ್ನು ನೋಡ್ತಾನೆ. ಅವರು ಆಟ ಆಡ್ತಿರೋದು ನೋಡ್ತಾನೆ. ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರಲ್ಲ ಇವರು ಅಂದ್ಕೊಳ್ತಾನೆ ಮನಸ್ಸಲ್ಲಿ. ಓ ವೆಲ್ ಫಾರ್ ದ ಫಿಶರ್ಮ್ಯಾನ್ಸ್ ಬಾಯ್, ಆಲ್ ಈಸ್ ವೆಲ್ ಫಾರ್ ದ ಫಿಶರ್ಮ್ಯಾನ್ಸ್ ಬಾಯ್. ಆ ಮೀನುಗಾರನ ಹುಡುಗನಿಗೆ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಯಾಕೆಂದರೆ ಅವನಿಗೆ ಯಾವ ದುಃಖ ಇಲ್ಲ. ಬಿಕಾಸ್ ಹೀ ಶೌಟಿಂಗ್ ವಿತ್ ಎ ಸಿಸ್ಟರ್ ಅಟ್ ಪ್ಲೇ. ಆಟ ಆಡ್ತಾ ಇದ್ದಾನೆ, ತಂಗಿ ಜೊತೆ ಕೂಗಾಡ್ತಾ ಇದ್ದಾನೆ. ಅಂದರೆ ಏನು? ಕಿರ್ಚಾಡ್ತಾ ಇದ್ದಾನೆ. ಹೀ ಈಸ್ ಎಕ್ಸ್ಪ್ರೆಸ್ಸಿಂಗ್ ಹಿಸ್ ಹ್ಯಾಪಿನೆಸ್ ಆ್ಯಂಡ್ ಜಾಯ್ ಇನ್ ದ ಕಂಪ್ನಿ ಆಫ್ ಹಿಸ್ ಸಿಸ್ಟರ್. ಬಟ್ ಹೀ ಡಸಂಟ್ ಹ್ಯಾವ್ ಎನಿ ಕಂಪ್ನಿ. ಇವನಿಗೆ, ಕವಿಗೆ ಯಾವುದೇ ಕಂಪ್ನಿ ಇಲ್ಲ. ಆದರೆ ಆ ಫಿಶರ್ಮ್ಯಾನಿನ ಮಗನಿಗೆ ಅವನ ಸಹೋದರಿ ಕಂಪ್ನಿ ಇದೆ. ಆಟ ಆಡ್ತಾ ನಗ್ತಾ ಇದ್ದಾನೆ. ಆದರೆ ಆ ಒಂದು ಸಂತೋಷ ಇವನಿಗಿಲ್ವಲ್ಲ. ನೋಡಿ, ಇವೆಲ್ಲ ನೋಡಿ ನೋಡಿ ಪ್ರಾಯಶಃ ಇವನು ಅಸೂಯೆ ಪಡ್ತಾ ಇದ್ದಾನೆ ಅವರನ್ನೆಲ್ಲ. ಅವರಿಗಿರುವ ಸಂತೋಷ ನನಗಿಲ್ವಲ್ಲ. ನೋಡಿ, ಫಿಶರ್ಮ್ಯಾನ್ ಬಾಯ್ಗೆ ಸಿಸ್ಟರ್ ಕಂಪ್ನಿ ಇದೆ ಅಲ್ವಾ?
ಹುಡುಗನಿಗೆ ಅವನ ಸಹೋದರಿ ಕಂಪ್ನಿ ಇದೆ, ಕಂಪ್ಯಾನಿಯನ್ ಅಂತೀವಿ, ಜೊತೆಗಾರಳಿದ್ದಾಳೆ, ಅವನಿಗೆ ಸಂತೋಷ ಇದೆ. ಆದರೆ ಇವನ ದುಃಖವನ್ನು ಅವನು ತಲೆ ಕೆಡಿಸ್ಕೊಂತಿಲ್ಲ, ಅವನ ಮಟ್ಟಿಗೆ ಅವನು ಆಡ್ತಾ ಇದ್ದಾನೆ. ನೆಕ್ಸ್ಟ್ ನೋಡಿ, ಓ ವೆಲ್ ಫಾರ್ ದ ಸೇಲರ್ ಲ್ಯಾಡ್ ಅಂದರೆ ಯಂಗ್ ಮ್ಯಾನ್, ಒಬ್ಬ ಯಂಗ್ ನಾವಿಕ ಕೂಡ ಅವನು ದೋಣಿಯಲ್ಲಿ ಹೋಗ್ತಿರೋದನ್ನು ಪ್ರಾಯಶಃ ಕಾಣ್ತಾನೆ ಅನಿಸುತ್ತೆ ಇವನು ಸಮುದ್ರದ ಮೇಲೆ. ಸೊ ಓ ವೆಲ್, ಇವನಿಗೂ ಚೆನ್ನಾಗಿ ನಡೀತಾ ಇದೆ. ಹೀ ಈಸ್ ಹ್ಯಾಪಿ ಫಾರ್ ದ ಸೇಲರ್ ಲ್ಯಾಡ್ ದಟ್ ಹಿ ಸಿಂಗ್ಸ್ ಇನ್ ಹಿಸ್ ಬೋಟ್ ಆನ್ ದಿ ಬೇ. ಬೇ ಅಂದರೆ ಸಮುದ್ರದ ಮೇಲೆ ಅವನು ಬೋಟಲ್ಲಿ ಅವನು ಹಾಡನ್ನು ಹಾಡ್ತಾ ಇದ್ದಾನೆ. ಅಂದರೆ ಈವನ್ ದಿಸ್ ಯಂಗ್ ಸೇಲರ್ ಇಸ್ ಹ್ಯಾಪಿ. ಯಾಕೆ? ಅವನಿಗೆ ಕಂಪ್ನಿ ಯಾರು? ಬೋಟು, ಹೌದಾ ಇಲ್ವಾ? ಬೋಟ್ ಜೊತೆ ನೋಡಿಕೊಂಡು ಬೋಟ್ನಲ್ಲಿ ಕೂತ್ಕೊಂಡು ಅವನು ಹಾಡನ್ನು ಹಾಡ್ತಾ ಇದ್ದಾನೆ. ಈ ಸೋ ಹ್ಯಾಪಿ ಸೈಲಿಂಗ್ ಆನ್ ದ ಸಿ. ಇಲ್ಲಿ ಹಿ ಫೈಂಡ್ಸ್ ಹ್ಯಾಪಿನೆಸ್ ಇನ್ ದ ಸ್ಟ್ಯಾನ್ಸಾ ಅರೌಂಡ್ ಹಿಮ್, ಹೌದಾ ಇಲ್ವಾ? ಇಲ್ಲಿ ಏನಪ್ಪ ಅಂದರೆ ದಿ ಔಟರ್ ವರ್ಲ್ಡ್ ಆ್ಯಂಡ್ ದಿ ಇನ್ನರ್ ವರ್ಲ್ಡ್ ಅನ್ನೋದು ಇಂಪಾರ್ಟೆಂಟ್. ಇಲ್ಲಿ ಕವಿ ಔಟರ್ ವರ್ಲ್ಡ್ ನೋಡಿದ್ರೆ ಸಮುದ್ರ, ಅವನ ಹೊರ ಪ್ರಪಂಚದಲ್ಲಿ ಸಮುದ್ರ ಸಂತೋಷವಾಗಿದೆ, ಹುಡುಗ ಸಹೋದರಿ ಜೊತೆ ಸಂತೋಷವಾಗಿದ್ದಾನೆ, ಆ ಯಂಗ್ ಸೈಲರ್ ಬೋಟಿನಲ್ಲಿ ಹೋಗ್ತಾ ಸಂತೋಷವಾಗಿದ್ದಾನೆ. ಆದರೆ ಅವನ ಇನ್ನರ್ ವರ್ಲ್ಡ್ ಏನಿದೆಯೋ ದುಃಖದಿಂದ ತುಂಬಿದೆ. ಅವನ ಮನಸ್ಸು, ಅರ್ಥ ಆಗ್ತಾ ಇದೆಯಾ? ಅವನ ಮನಸ್ಸು, ದಟ್ ಇನ್ನರ್ ವರ್ಲ್ಡ್ ಅಂದ್ರೇನು? ಅವನ ಮನಸ್ಸಿನಲ್ಲಿರ್ತಕ್ಕಂಥ ಪ್ರಪಂಚ ಏನಿದೆಯೋ ಅದು ದುಃಖದಿಂದ ತುಂಬಿದೆ. ಅದನ್ನು ಹಂಚಿಕೊಳ್ಳುವವರು ಯಾರೂ ಇಲ್ಲ ಇವನಿಗೆ. ದರ್ ಈಸ್ ನೋ ಒನ್ ಹೂ ಕ್ಯಾನ್ ಶೇರ್ ಹಿಸ್ ಇನ್ನರ್ ಫೀಲಿಂಗ್ಸ್ ದಟ್ ಆರ್ ಟ್ರಬ್ಲಿಂಗ್ ಹಿಮ್, ಶೇಕಿಂಗ್ ಹಿಮ್, ರಾಕಿಂಗ್ ಹಿಮ್. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಸ್ಟ್ಯಾನ್ಸ್ಗೆ ಹೋಗೋಣ. ಇಲ್ಲಿ ಸಂತೋಷವನ್ನು ನೋಡ್ತಾನೆ, ಇವನಿಗೆ ದುಃಖ ಜಾಸ್ತಿ ಆಗ್ತಾ ಇದೆ. ಈ ರೀತಿ ಸಂತೋಷವನ್ನು ಹಂಚಿಕೊಳ್ಳುತ್ತಾ ಇದ್ದೆ ನಾನು ಹಿಂದೆ, ಈಗಿಲ್ವಲ್ಲ. ಆ್ಯಂಡ್ ದ ಸ್ಟೇಟ್ಲಿ ಶಿಪ್ಸ್ ಗೋ ಆನ್. ನೋಡಿ, ಬೃಹದಾಕಾರದ ಸ್ಟೇಟ್ಲಿ ಅಂದರೆ ಹ್ಯೂಜ್ ಶಿಪ್ಸ್ ಆರ್ ಗೋಯಿಂಗ್ ಆನ್, ಮೂವಿಂಗ್ ಆನ್ ದ ಸೀಸ್. ಈ ಒಂದು ದೃಶ್ಯವನ್ನು ನೋಡ್ತಾನೆ. ಎಲ್ಲಿಗೆ ಹೋಗ್ತಾ ಇವೆ ಅವು? ಟು ದೇರ್ ಹೇವನ್ ಅಂಡರ್ ದ ಹಿಲ್. ಯಾವುದೋ ಬೆಟ್ಟದ ಕೆಳಗಡೆ ಇರ್ತಕ್ಕಂಥ ಹೇವನ್ ಅಂದ್ರೇನೋ ಬಂದರು ಅಂದರೆ ಗಮ್ಯ. ಹಡಗುಗಳು ಬಂದರಿಗೆ ಹೋಗಿ ಸೇರಬೇಕು, ಗಮ್ಯಕ್ಕೆ ಸೇರಬೇಕು. ದ ಸ್ಟೇಟ್ಲಿ ಶಿಪ್ಸ್ ಆರ್ ಗೋಯಿಂಗ್ ಆನ್, ಅದರ ಚಟುವಟಿಕೆ ಅದು ಮಾಡ್ತಾ ಇದೆ. ಇಟ್ ಈಸ್ ಗೋಯಿಂಗ್ ಆನ್, ದೇ ಆರ್ ಗೋಯಿಂಗ್ ಆನ್ ಟು ದೇರ್ ಹೇವನ್ ಅಂಡರ್ ದಿ ಹಿಲ್. ಹೋಗ್ತಾ ಇವೆ. ಆದರೆ ನೋಡಿ, ಇಲ್ಲಿ ಹಿಲ್, ಹೇವನ್, ಶಿಪ್ಸ್ ಮನಸ್ಸಲ್ಲಿ ಇಟ್ಕೊಳ್ಳಿ. ಈ ಶಿಪ್ ಮತ್ತು ಹೇವನ್ ಮತ್ತು ಹಿಲ್ ಸುಮ್ಮನೆ ಮನಸ್ಸಲ್ಲಿ ಇಟ್ಕೊಳ್ಳಿ, ನಾನು ಹೇಳ್ತೀನಿ ಈಗ. ಬಟ್ ಆದರೆ ಫಾರ್ ದ ಟಚ್ ಆಫ್ ಎ ವ್ಯಾನಿಸ್ಡ್ ಹ್ಯಾಂಡ್. ಆದರೆ ನಾನು ವ್ಯಾನಿಸ್ಡ್ ಅಂದರೆ ಏನಿಲ್ಲಿ? ಕಣ್ಮರೆಯಾದ ಕೈ. ಒಂದು ಕೈ ಕಣ್ಮರೆಯಾಗಿದೆ. ಆ ಕೈ ಜೀವಂತವಾಗಿದ್ದಾಗ ಇವನ ಹೆಗಲ ಮೇಲೆ ಆ ಕೈ ಇಡಲ್ಪಟ್ಟು ನಮ್ಮ ಟೆನ್ನಿಸನ್ಗೆ ಸಾಂತ್ವನವನ್ನು ಹೇಳ್ತಿತ್ತು, ಸಂತೋಷವನ್ನು ಕೊಡ್ತಿತ್ತು. ಆದರೆ ಈಗ ಆ ಕೈ, ಆ ಒಂದು ಆರ್ಥರ್ ಹೆನ್ರಿ ಹ್ಯಾಲಮ್ ಸ್ನೇಹಿತನ ಕೈ ವ್ಯಾನಿಷ್ ಆಗಿದೆ, ಅಂದರೆ ಕಣ್ಮರೆ ಆಗಿದೆ. ಅದರ ಸ್ಪರ್ಶವನ್ನು, ಟಚ್ಚನ್ನು ಹೇಗೆ ಮಾಡಲಿ ಸಾಧ್ಯ ಇವನು? ಯಾಕೆಂದರೆ ಆ ಒಂದು ಚರ್ಚ್ ಪಕ್ಕದಲ್ಲೇ ಮಲಗಿದ್ದಾನವನು, ಆ ಸಮಾಧಿಯಲ್ಲಿ. ಹಾಗಾಗಿ ಅಲ್ಲಿ ನಿರ್ಜೀವವಾದ ಕೈ ನನ್ನನ್ನು ಮುಟ್ಟಲಿ ಹೇಗೆ ಸಾಧ್ಯ? ಶಿಪ್ ಬೇಕಾದರೆ ಹೇವನನ್ನು ಮುಟ್ಟಬಹುದು, ಬಂದರನ್ನು. ಆದರೆ ಆ ನಿರ್ಜೀವವಾದ ಕೈ, ಆ ಸಮಾಧಿಯಲ್ಲಿರ್ತಕ್ಕಂಥ ಕೈ ನನ್ನನ್ನು ಮುಟ್ಟಲು ಸಾಧ್ಯವಿಲ್ಲ. ಇಲ್ಲಿ ಹಿಲ್ ಅಂತಿದೆ, ಇಲ್ಲಿ ಸಮಾಧಿ ಅಂತ ಇಟ್ಕೊಳ್ಳಿ ನೀವು. ಅಂಡರ್ ದ ಹಿಲ್, ಅಂಡರ್ ದ ಗ್ರೇವ್, ಸಮಾಧಿ ಒಳಗಡೆ ಇರ್ತಕ್ಕಂತಹ ಸ್ನೇಹಿತನ ನಿರ್ಜೀವವಾದ ಕೈಯನ್ನು ಇವನು ಸ್ಪರ್ಶಿಸಲಾಗುವುದಿಲ್ಲ, ಆ ಕೈ ಇವನನ್ನು ಸ್ಪರ್ಶಿಸಲಾಗುವುದಿಲ್ಲ. ಅದೊಂದು ಹೋಯಿತು. ಆ್ಯಂಡ್ ದ ಸೌಂಡ್ ಆಫ್ ಎ ವಾಯ್ಸ್. ಮತ್ತು ಆ ಕೈ ಜೀವಂತವಾಗಿದ್ದಾಗ ಆ ಕಂಠಕ್ಕೆ ಒಂದು ಧ್ವನಿ ಇತ್ತು, ಹೆನ್ರಿ ಹ್ಯಾಲಮ್ನ ಕಂಠಕ್ಕೆ. ಈಗ ಅದು ಇಲ್ಲ. ದಟ್ ಈಸ್ ಸ್ಟಿಲ್ ಅಂದ್ರೇನು? ಹಾಗೆ ನಿಂತು ಹೋಗಿದೆ, ನಿರ್ಜೀವವಾಗಿದೆ. ಅಂದರೆ ಅಲ್ಲಿ ಅವನು ಹೆಣವನ್ನು ಜ್ಞಾಪಿಸ್ಕೋತಾ ಇದ್ದಾನೆ. ಸ್ನೇಹಿತನ ಹೆಣ ಆ ಒಂದು ಭೂಮಿಯಲ್ಲಿ ಮಣ್ಣು ಮಾಡಲ್ಪಟ್ಟಿದೆ. ಇಲ್ಲಿ ಶಿಪ್ಪು ಹಡಗಿಗೆ, ಆ ಹಡಗುಗಳು ಆ ಬೆಟ್ಟದ ಕೆಳಗಡೆ ಇರತಕ್ಕಂತಹ ಬಂದರನ್ನು ತಲುಪಬಹುದಾಗಲಿ, ನನ್ನ ಭಾವನೆಗಳು, ನನ್ನ ಸ್ಪರ್ಶೆ
ನನ್ನ ಸ್ನೇಹಿತನನ್ನು ಮುಟ್ಟಕ್ಕಾಗಲ್ಲ, ನನ್ನ ಸ್ನೇಹಿತನ ಕೈ ನನ್ನನ್ನು ಸ್ಪರ್ಶಿಸೋಕ್ಕಾಗುವುದಿಲ್ಲ, ನಾನು ನನ್ನ ಸ್ನೇಹಿತನ ಜೊತೆ ಮಾತಾಡೋಕ್ಕಾಗಲ್ಲ, ನನ್ನ ಸ್ನೇಹಿತನ ನನ್ನ ಜೊತೆ ಮಾತಾಡೋಕ್ಕಾಗಲ್ಲ. ಯಾಕೆ? ನನ್ನ ಸ್ನೇಹಿತನ ಮಣ್ಣಲ್ಲಿ ಮಣ್ಣು ಹಾಕ್ಬಿಟ್ಟಿದ್ದಾನೆ ಎಂಬ ದುಃಖ. ಅರ್ಥ ಆಗ್ತಾ ಇದೆಯಾ? And the stately ships go on to their haven under the hill, but oh, for the touch of a vanished hand and the sound of a voice that is still ಅಂದರೆ ಸೈಲೆಂಟ್. ಅವನ ವಾಯ್ಸು ಸೈಲೆಂಟ್ ಆಯಿತು, ಕೈ ಕೂಡ ಕಣ್ಮರೆಯಾಗಿದೆ, ನಿರ್ಜೀವವಾಗಿದೆ. ಅಂದರೆ ಸತ್ತು ಹೋದ ಅವನ ಸ್ನೇಹಿತನ ಬಗ್ಗೆ ಜ್ಞಾಪಿಸ್ಕೋತಾ ಇದ್ದಾನೆ ಕವಿ. ಕೊನೆ ಸ್ಟ್ಯಾನ್ಸ. ಕೊನೆಗೆ ಮತ್ತೆ ಬಂದು ಒಂದು ಬೆಟ್ಟದ ಕಡೆ ಬರ್ತಾನೆ. ಆ ಕಡೆ ಬಂದು ನೋಡಿದ್ರೆ ಅಲ್ಲಿ ಮತ್ತೆ ಸಮುದ್ರ ನೋಡಿ ಕೊನೆಗೆ ಓ ಬ್ರೇಕ್ 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 ಅಟ್ ದ ಫುಟ್ ಆಫ್ ದ ಕ್ರ್ಯಾಕ್ಸ್. ಕ್ರ್ಯಾಕ್ಸ್ ಅಂದರೆ ಒಂದು ದೊಡ್ಡ ಬೆಟ್ಟ. ಆ ಬೆಟ್ಟದ ಅಡಿಯಲ್ಲಿರ್ತಕ್ಕಂತಹ ಆ ಒಂದು ಸಮುದ್ರದ ನೀರನ್ನು ಕೇಳ್ಕೊತಾ ಇದ್ದಾನೆ ಕವಿ. ನೀವು ಹೋಗಿ ಅಲ್ಲಿ ಬ್ರೇಕ್ ಆಗಿ ಆ ಒಂದು ಬೆಟ್ಟದ ತುದಿಯಲ್ಲಿ, ಫುಟ್ ಅಂದ್ರೇನು, ತುದಿಯಲ್ಲಿ ನಿಮ್ಮ ನೀರನ್ನು ನೀನು ನಿನ್ನ ಅಲೆಗಳನ್ನು ಅಲ್ಲಿ ಹೊಡಿಸಿ ಬ್ರೇಕ್ ಮಾಡಿಸು, ಅಲ್ಲಿ ನಿನ್ನ ಶಕ್ತಿಯನ್ನು ತೋರು. ಆದರೆ ಬಟ್ ದ ಟೆಂಡರ್ ಗ್ರೇಸ್ ಆಫ್ ಎ ಡೇ ದಟ್ ಈಸ್ ಡೆಡ್ ವಿಲ್ ನೆವರ್ ಕಮ್ ಬ್ಯಾಕ್ ಟು ಮೀ. ಆದರೆ ಆ ದಿನ, ನನ್ನ ಸ್ನೇಹಿತನು ಬದುಕಿದ್ದ ಆ ದಿನ, ಆತನ ಟೆಂಡರ್ ಗ್ರೇಸ್, ಆತನ ಮೃದುವಾದ ಪ್ರೀತಿ, ಗ್ರೇಸ್ ಅಂದರೆ ಏನರ್ಥ ಇಲ್ಲಿ? ಪ್ರೀತಿ ಮತ್ತು ವಾತ್ಸಲ್ಯಗಳು ಈಗ ಡೆಡ್ ಆಗಿದೆ. ದಟ್ ಈಸ್ ಡೆಡ್. ವೆನ್ ಮೈ ಫ್ರೆಂಡ್ ವಾಸ್ ಅಲೈವ್ ಐ ಯೂಸ್ ಟು ಸ್ಪೆಂಡ್ ಬ್ಯೂಟಿಫುಲ್ ಟೈಮ್ ವಿತ್ ಮೈ ಫ್ರೆಂಡ್ ಇನ್ ಇಸ್ ಟೆಂಡರ್ ಕಂಪನಿ. ನೌ ಇಟ್ ಈಸ್ ಡೆಡ್ ಆ್ಯಂಡ್ ದಟ್ ಫ್ರೆಂಡ್ ವಿಲ್ ನೆವರ್ ಕಮ್ ಬ್ಯಾಕ್ ಟು ಮೀ. ನನ್ನ ಸ್ನೇಹಿತ ನನ್ನ ಕಡೆ ಬರುವುದೇ ಇಲ್ಲ ಅನ್ನೋ ಮಾತು ಹೇಳ್ತಾನೆ. ನೋಡಿ, ಇಲ್ಲಿ ಸ್ಟಾರ್ಟಿಂಗಲ್ಲಿ ಇಲ್ಲಿ ಕೋಲ್ಡ್ ಗ್ರೇ ಸ್ಟೋನ್ಸ್ ಮೇಲೆ ಅಲೆಗಳು ಹೋಗಿ ಬಿದ್ದಿವೆ. ಇಲ್ಲಿ ಬೆಟ್ಟದ ತುದಿಯಲ್ಲಿ ಅಲೆಗಳು ಹೋಗಿ ಹೊಡಿತಾ ಇವೆ. ಅಂದ್ರೇನು? ಸೀನ್ ಚೇಂಜ್ ಆಗಿದೆ, ಮತ್ತು ಈ ಚಟುವಟಿಕೆ, ನೀರಿನ ಅಲೆಗಳ ಚಟುವಟಿಕೆ ಬದಲಾವಣೆ ಆಗಿದೆ. ಆದರೆ ನಮ್ಮ ಕವಿಯ ಭಾವನೆಗಳು ಬದಲಾವಣೆ ಆಗಿಲ್ಲ. ದೇರ್ ಈಸ್ ನೋ ಚೇಂಜ್ ವಾಟ್ಸೋ ಎವರ್ in the sorrowful sad feelings of our poet. ನೋಡಿ, ಕ್ರ್ಯಾಗ್ಸ್ ಅಂದರೆ ಇಲ್ಲಿದೆ ನೋಡಿ, ಇವನ್ನ ಕ್ರ್ಯಾಗ್ಸ್ ಅಂತಾರೆ. ಇಲ್ಲಿ ಕಾಣಿಸ್ತಾ ಇದೆ ಕಲ್ಲುಗಳು ನೋಡಿ, ಆ ನೀರು ಹೋಗಿ ಆ ಕಲ್ಲುಗಳು ಹೊಡೆಯೋದು ಕ್ರ್ಯಾಗ್ಸ್ ಅಂತಾರೆ. ಆಮೇಲೆ ನಿಮಗೆ ಇದನ್ನು ತೋರಿಸ್ತೀನಿ. ಏನು ಇದು ಸ್ಟೋನ್ಸ್, ಗ್ರೇ ಸ್ಟೋನ್ಸ್ ಇದೆ. ಐಮ್ ಸಾರಿ, ಇವುಗಳು ಗ್ರೇ ಸ್ಟೋನ್ಸು. ಫಸ್ಟ್ ಸ್ಟ್ಯಾನ್ಸಾದಲ್ಲಿರೋ ಗ್ರೇ ಸ್ಟೋನ್ಸ್ ಇವು ಹೋಗಿ ಅಲೆಗಳು ಹೊಡೆಯೋದು. ಇದು ಕ್ರ್ಯಾಕ್ಸ್ ನೋಡಿ, ಬೆಟ್ಟದ ತುದಿಯಲ್ಲಿ ಅಲೆಗಳು ಹೋಗಿ ಬೆಟ್ಟದ ತುದಿಯನ್ನು ಹೊಡೆಯೋದು. ಎರಡು ಚಟುವಟಿಕೆಗಳು ವಿಭಿನ್ನವಾಗಿದ್ದರೂ ಇವನಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಅರ್ಥ ಆಗ್ತಾ ಇದೆ? ಸೊ ದಿಸ್ ಈಸ್ ಅನ್ ಎಲಿಜಿ ರಿಟನ್ ಬೈ ಆಲ್ಫ್ರೆಡ್ ಲಾರ್ಡ್ ಟೆನಿಸನ್, ರಿಮೆಂಬರಿಂಗ್ ಹಿಸ್ ಫ್ರೆಂಡ್ with lot of sorrow in his heart. ಅರ್ಥ ಆಗ್ತಾ ಇದೆಯಾ? ನೀವು ಈ ಪೊಯಮನ್ನು ಓದಿ ಏನನ್ನ ಡೌಟ್ಸ್ ಇದ್ದರೆ ನಾನು ವಾಟ್ಸ್ಯಾಪ್ ಮಾಡಿ, ಯಾರು ಫೋನ್ ಮಾಡಿ. ನನ್ನ ನಂಬರ್ ಗೊತ್ತಿದೆ ನಿಮಗೆ, 7353924362. ಎಲ್ಲರೂ ಒಳ್ಳೆಯದಾಗಲಿ. ಬಾಯ್.